ನಾನೀಗ ಸದ್ಯಕ್ಕೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿದ್ದೀನಿ. ಇಲ್ಲಿ ಬೆಳಗ್ಗೆಯಿಂದ ಬಹಳ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ನಿನ್ನೆಯಷ್ಟೇ ಒಂದು ಆದೇಶವನ್ನ ಹೊರಡಿಸಿತ್ತು. ತಮಿಳುನಾಡಿಗೆ ಕರ್ನಾಟಕದಿಂದ 3,500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆದೇಶವನ್ನ ಹೊರಡಿಸಿತ್ತು. ಇದನ್ನ ಕನ್ನಡ ಪರ ಹೋರಾಟ ಸಂಘಗಳು ಇದನ್ನ ವಿರೋಧಿಸ್ತಾ ಇದೆ. ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಈಗ ಪೊಲೀಸರು ಕೂಡ ಇಲ್ಲಿ ಸತತವಾಗಿ ಅವಾಗಿಂದ ಬೆಳಗ್ಗೆ ಇರುವಂತದ್ದು. ಬೆಳಗ್ಗೆ ಪ್ರವೀಣ್ ಶೆಟ್ಟಿ ಅವರನ್ನ ಹಾಗೂ ಒಂದಿಷ್ಟು ಕನ್ನಡ ಪರ ಹೋರಾಟಗಾರರನ್ನ ಕೂಡ ಬಸ್ನಲ್ಲಿ ಕಳಿಸುವಂತಹ ಒಂದು ವ್ಯವಸ್ಥೆ ಕೂಡ ನಡೀತು. ಈಗ ವಾಟಲ್ ನಾಗರಾಜ್ ಅವರು ಕೂಡ ಬಂದು ಅವರು ಕೂಡ ಒಂದಿಷ್ಟು ಮಾಧ್ಯಮದೊಂದಿಗೆ ಮಾತುಗಳನ್ನ ಕೂಡ ಆಡಿದ್ರು. ಅಂದ್ರೆ ಇಲ್ಲೇ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ. ಈ ವರ್ಷ ಮಳೆ ಕೂಡ ಬಹಳ ಕಡಿಮೆ ಆಗಿದೆ. ಆದರೂ ಕೂಡ ಈ ಒಂದು ನಿರ್ಧಾರ ತಪ್ಪು ಅನ್ನುವಂಥದ್ದು ಕನ್ನಡ ಪರ ಹೋರಾಟಗಾರರ ಒಂದು ಮಾತು. ಜೊತೆಗೆ ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂಥದ್ದು ಕೂಡ ಇವರು ಹೇಳ್ತಾ ಇರುವಂಥದ್ದು. ನಾಳೆ ಎಲ್ಲ ನಾಡ್ದು ಇನ್ನು 2 ದಿನದಲ್ಲಿ ಕರ್ನಾಟಕ ಬಂದ್ ಆಗುತ್ತೆ. ನಾವು ಕರ್ನಾಟಕ ಬಂದ್ ಗೆ ಹೋರಾಟಕ್ಕೆ ಕರೆ ನೀಡ್ತೀವಿ. ರಾಜ್ಯದಾದ್ಯಂತ ಕರ್ನಾಟಕ ಬಂದನ್ನ ಮಾಡ್ತೀವಿ ಅನ್ನುವಂಥದ್ದು ಕನ್ನಡ ಪರ ಹೋರಾಟಗಾರರ ಮಾತಾಗಿದೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗಾಗಲೇ ನಾವು ಅದರ ವಿರೋಧವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಈಗ ಏನ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ಕೇರ್, ವಾಶಿ ಸ್ಟೇಟ್ ನ್ಯೂಸ್ .live ಬೆಂಗಳೂರು. State News .live